ಆನಂದ್ ಗುರುಜಿಯವರು ಒಂದೆರಡು ಮಾತಾಡೋದು ಸರಿ. ಶ್ರೀ ಗುರು ನಮಃ. ಹರಿ ಓಂ. ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಪಟ್ಟಣಗೆರೆಯಲ್ಲಿ ಒಂದು ಹಬ್ಬದ ಸಡಗರವನ್ನು ನಾವು ನೋಡ್ತಾ ಇದ್ದೇವೆ. ಸರ್ಕಲ್ ಮಾರಮ್ಮ ದೇವಸ್ಥಾನ ಪಟ್ಟಣಗೆರೆ. ಪಟ್ಟಣಗೆರೆ ಅಂದರೆ ನನ್ನ ಮನಸ್ಸಲ್ಲಿ ಮೊದಲು ಬರೋದು ಕಿರಣ್ ಮತ್ತು ಅವರ ಪರಿವಾರ. ಯಾವೊಂದು ಕಾಯಕವಾದರೂ, ಯಾವುದೇ ಒಂದು ಧರ್ಮದ ವಿಚಾರ ಆದರೂ, ಯಾವುದೇ ಒಂದು ವಿಚಾರಕ್ಕಾದರೂ ಸಹಿತ ನಾನಿದ್ದೇನೆ, ಇಲ್ಲಿ ಈ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಎಂಬತಕ್ಕಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗುವಂಥದ್ದು ಕಿರಣ್ ಮತ್ತು ಅವರ ಪರಿವಾರ. ಸಾಕಷ್ಟು ಜನ ಸಾಕಷ್ಟು ವಿಧಿವಿಧಾನಗಳಲ್ಲಿ ಮಾತಾಡೋರಿದ್ದಾರೆ. ಆದರೆ ನಾನು ಮೊದಲು ನೋಡಿದಂತಹ ಕಿರಣ ಇವತ್ತಿಗೂ ಆ ಕಿರಣದಲ್ಲಿರ್ತಕ್ಕಂಥ ಅಂದಿನ ಗುಣವನ್ನು ಇವತ್ತು ನಾನು ನೋಡ್ತಾ ಇದ್ದೇನೆ. ಅದೊಂದು ಸಂತೋಷ ನನಗೆ. ಇದೇ ಪ್ರಾಂತ್ಯದಲ್ಲಿ ಒಂದು ಶನೈಶ್ಚರ ಮಹಾಯಜ್ಞವನ್ನು ನಡೆಸಬೇಕು ಅಂತಂದಾಗ ಅಂದಿಗೆ ಕಿರಣ್ ವಯಸ್ಸು ಬಹಳ ಚಿಕ್ಕದು. ಅಂದಿನ ಕಾಲಕ್ಕೆ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿ ಪ್ರತಿಯೊಬ್ಬರು ತಿರುಗಿ ನೋಡುವಂತಹ ರೀತಿ, ಬರೀ ಒಂದು ಪ್ರಾಂತ್ಯವಲ್ಲ ಕರ್ನಾಟಕವೇ ತಿರುಗಿ ನೋಡುವಂತಹ ಪ್ರಾಂತ್ಯ, ಅಂದು ಹೆಚ್ಚಿನ ಒಂದು ಮಹತ್ತನ್ನ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂತಹದ್ದಾಗಿತ್ತು ಅಂದಿನ ಶನೈಶ್ಚರ ಮಹಾಯಜ್ಞ. ಆ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತದ್ದು ನಮ್ಮ ಕಿರಣ್. ರಾತ್ರಿಯಂದಿರ ಹಗಲಂದಿರ ಸಾಕಷ್ಟು ಜನಗಳನ್ನು ಓಲೈಸಿ ಸಾಕಷ್ಟು ಜನಕ್ಕೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಧರ್ಮದಲ್ಲಿ ಮನುಷ್ಯನಿಗೆ ಬರುವಂತಹ ಸಂಕಷ್ಟಗಳು ದೂರ ಆಗ್ಲಿಕ್ಕೋಸ್ಕರ ಒಂದು ಯಜ್ಞವನ್ನು ನಡೆಸಿದ್ರು. ಅಂದಿನಿಂದ ಇಂದಿನವರೆಗೂ ಆನಂದ್ ಗುರುಜಿಯವರು ಯಾವ ಕಾರ್ಯಕ್ರಮಕ್ಕೆ ಮುಂದೆ ನಡೆದ್ರು, ಯಾವುದೇ ಧರ್ಮದ ಕಾರ್ಯಕ್ರಮ ಆದರೂ, ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮ ಆದರೂ, ಒಂದು ಜಲ, ಒಂದು ನುಡಿ, ಒಂದು ಕನ್ನಡ, ಯಾವುದೇ ಒಂದು ವಿಧಾನ ಇರಲಿ, ಅಂತಹದ್ರಲ್ಲಿ ಒಬ್ಬ ಸಾಮಾನ್ಯ ಬಡವರಿಗೆ ಸಂಬಂಧಪಟ್ಟಂಥ ರೀತಿ ಅನ್ಯಾಯಗಳಾದಾಗ ನ್ಯಾಯಬದ್ಧವಾದಂಥ ಹೋರಾಟ ಬೇಕು ಅಂದಾಗ ಕಿರಣ್ ನನ್ನ ಹಿಂದೆ ಬಂದಿದ್ದಾರೆ. ಅಂತಹ ಕಿರಣ್ ಮತ್ತು ಅವರ ತಂದೆಯವರು, ಅವರ ಚಿಕ್ಕಪ್ಪಂದರು ಎಲ್ಲರೂ ಸಹಿತ ರಾಜರಾಜೇಶ್ವರಿ ನಗರದಲ್ಲಿ, ಅದರಲ್ಲೂ ಪಟ್ಟಣಗೆರೆಯಲ್ಲಿ ಈಗ ಹೋಗ್ತಾ ಮಾರ್ಗದಲ್ಲಿ ಒಂದಷ್ಟು ವಿಚಾರ ಹೇಳಿದೆ. ನಮ್ಮ ಭಾಗದಲ್ಲಿ ಈಗೆಲ್ಲ ರಸ್ತೆಗಳು ಮತ್ತು ಸಾಧ್ಯವಾದಷ್ಟು ಎಲ್ಲ ಸ್ಯಾನಿಟರಿ ವರ್ಕ್ಸು ಇದೆಲ್ಲವೂ ಸಹಿತ ಈಗ ಒಂದಷ್ಟು ವ್ಯವಸ್ಥಿತವಾದ ರೀತಿ ನಾವು ಮಾಡಬೇಕು ಅಂತ ಒಂದು ಬಣದೊಟ್ಟು ಈ ಕೆಲಸ ಕೈ ಹಾಕಿದ್ದೀವಿ ಅಂತ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾವತ್ತೂ ಸಹಿತ ಒಂದು ಕೈ ಮುಂದಿರಬೇಕು. ಯಾಕೆಂದರೆ ಅದು ಎಲ್ಲರಿಗೂ ಆ ಗುಣ ಬರೋದಿಲ್ಲ. ಆತನ ವಯಸ್ಸಿಗೆ ಮೀರಿದಂಥ ಸಾಧನೆಗಳನ್ನು ಮಾಡ್ತಾ, ವಯಸ್ಸಿಗೆ ಮೀರಿದಂತಹ ಒಂದು ಫಂಡ್ಸನ್ನು ಆಚೆ ಕಡೆಯಿಂದ ತಂದು ಅದನ್ನು ಈ ಭಾಗದಲ್ಲಿ ಯಾವುದೇ ಒಂದು ವರ್ಗಕ್ಕಾದರೂ ಸಹಿತ ಮೋಸವಿಲ್ದಿರ ಎಲ್ಲ ವರ್ಗವನ್ನು ಸಹಿತ ಎದೆಗಪ್ಪಿಕೊಂಡು ಎಲ್ಲರ ಜೊತೆ ಸೇರುವಂತಹ ಒಂದು ಗುಣ, ಅಂತಹ ಅದ್ಭುತವಾದ ಗುಣ ಕಿರಣ್ ಕುಮಾರ್. ಹಾಗಾಗಿ ಇವತ್ತು ಕಿರಣ್ ಹುಟ್ಟುಹಬ್ಬ ಅಂದಾಗ ನಮ್ಮ ಆಶ್ರಮಕ್ಕೂ ಇಲ್ಲಿಗೂ ತುಂಬ ಹತ್ತಿರನೇ, ಬರೀ 2.5 ಗಂಟೆ 3 ಗಂಟೆ ಪ್ರಯಾಣ ಇರ್ಬೋದಷ್ಟೇ. ಆದರೆ ಈ ಮಾರ್ಗ ಮಧ್ಯದಲ್ಲಿ ಬರುವಂತಹ ಈ ಟ್ರಾಫಿಕ್ ಇದೆಯಲ್ಲ, ಅದರಲ್ಲೂ ನನ್ನ ಅದೃಷ್ಟಕ್ಕೆ ಇವತ್ತು ನಾನು ಆಶ್ರಮದಿಂದ ಬಂದದ್ದು ಇತಿಹಾಸದಲ್ಲೇ ಇದೇ ಪ್ರಪ್ರಥಮ. ನಾನು ಇನ್ನೊಂದು ಬೇರೆ ಗಾಡಿ ಹತ್ತಿ ಬಂದದ್ದು, ಯಾಕೆಂದರೆ ನನ್ನ ಕರ್ಕೊಂಡು ಬರೋರು ಇರಲಿಲ್ಲ ಇವತ್ತು. ಅಂತಹದ್ದನ್ನ ಒಂದು ಆತ್ಮವಿಶ್ವಾಸ, ಒಂದು ಪ್ರೀತಿ ವಿಶ್ವಾಸದಿಂದ ನಾನು ಇಂಥ ಕಡೆ ಒಂದು ಕಾರ್ಯಕ್ರಮ ಹೊರಡಬೇಕು ಅಂತ ಹೇಳಿದಾಗ ನನ್ನ ಹೇಮಂತ್ ಅಂತ ಒಬ್ಬ ಶಿಷ್ಯ, ಅವನು ಬಂದ, ನಡಿ ನಾನು ನಿನ್ನ ಕಾರಲ್ಲಿ ಬರ್ತೀನಿ ಅಂತೇಳಿ ಅವ್ರ ಕಾರಲ್ಲೇ ಬಂದಿಡ್ತೀನಿ. ಅಂದರೆ ಹೃದಯಕ್ಕೆ ಹತ್ತಿರ ಆದರೆ ಬೆಟ್ಟ ಗುಡ್ಡಗಳಿರಲಿ, ಕಾಡು ಮೇಡುಗಳಿರಲಿ, ಎಲ್ಲೇ ಆದರೂ ಸಹಿತ ಆನಂದ್ ಗುರುಜಿಗೆ ಹತ್ತಿರ ಅಂದರೆ ಅದೆಲ್ಲ ಆನಂದ್ ಗುರುಜಿಗೆ ಬಂದೇ ಬರ್ತಾರೆ. ಅಂತಹ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿಕೊಂಡು ನಮ್ಮ ಮನೆಯ ಮಗನಾಗಿ, ನಮ್ಮ ಆಶ್ರಮದ ಮಗನಾಗಿ ನಾನು ಹೇಳುವ ಕಾಯಕವನ್ನು ಹಾಕುವಾಗ ಒಂದು ಯಾವುದೇ ಒಂದು ಕಟ್ಟುಪಾಡಿಗೂ ಸಹಿತ ಚಾಚೂ ತಪ್ಪದಿರ ಅದನ್ನು ನಾನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಮಾಡಿ ಅಂದಿನಿಂದ ಇಂದಿನವರೆಗೂ ನನ್ನ ಹೃದಯ ಸಾಮ್ರಾಜ್ಯದಲ್ಲಿ, ನನ್ನ ಹೃದಯದಲ್ಲಿ ಒಂದು ಸ್ಥಾನವನ್ನು ಸಂಪಾದನೆ ಮಾಡಿರುವಂಥ ವ್ಯಕ್ತಿ ಅಂದರೆ ಅದು ಕಿರಣ್ ಕುಮಾರ್. ಹಾಗಾಗಿ ಇವರು ಇನ್ನೂ 100 ವರ್ಷ ಕಾಲ ಇನ್ನೂ ಚೆನ್ನಾಗಿದ್ದು ಜನಪರವಾದಂಥ ಸೇವೆಯನ್ನು ಸಲ್ಲಿಸಿ ಇನ್ನಷ್ಟು ಜನಸೇವೆ, ಜನಾರ್ದನನ ಸೇವೆ ಎಂಬಂಥ ರೀತಿ ಅವರ ತಾಯಿಯವರ ಹಿಂದೆ ಕಾರ್ಪೊರೇಟರ್ ಅಂತ ನಾನು ಕೇಳಿದ್ದೇನೆ. ಹಾಗೆ ಅವರ ತಾಯಿಯವರ ಮಾರ್ಗದರ್ಶನ, ಹಾಗೆ ಅವರ ತಂದೆಯವರ ಮಾರ್ಗದರ್ಶನ, ಅವರ ಚಿಕ್ಕಪ್ಪಂದರ ಮಾರ್ಗದರ್ಶನ, ಇವರೆಲ್ಲರೂ ಸೇರಿ
ಕಿರಣ್ನ ಸರಿಯಾದಂಥ ಒಂದು ಭದ್ರ ಬುನಾದಿಯಾಗಿ ಒಳ್ಳೆಯ ಹೆಜ್ಜೆ ಹಾಕಲಿಕ್ಕೆ ಈ ಭಾಗದ ಶಾಸಕರು ಸಹಿತ ಸಾಕಷ್ಟು ಶ್ರಮಿಸಿ, ಅದರೊಂದಿಗೆ ನಮ್ಮ ಹರೀಶ್ ಭಕ್ತ ದಾರಿಯಲ್ಲಿ ಒಂದು ಮಾತು ಹೇಳಿದ್ರು. ನಾಗರಾಜ್ ಗೊತ್ತು ನನಗೆ, ನಾಗರಾಜ್ ಮನೆಗೂ ಕರ್ಕೊಂಡು ಹೋಗಿದ್ದಾರೆ. ನಾಗರಾಜ್ ಆಗಲಿ ಹರೀಶ್ ಆಗಲಿ ಇವರೆಲ್ಲ ಅಂದರೆ ಒಂದು ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ನಡೀಬೇಕಾದ್ರೆ ಅವರ ಅನುಭವದ ಮಾತುಗಳನ್ನು ನಾವು ಆಲಿಸ್ಬೇಕು. ರಾಜಕೀಯ ಸುಮ್ಮನೆ ಅಲ್ಲ, ಅದರಲ್ಲೂ ಇತ್ತೀಚಿನ ರಾಜಕೀಯ ಇದೆಯಲ್ಲ ಬಹಳ ಕಷ್ಟ ಇದೆ. ಅಂತಹ ಕಷ್ಟಕರವಾಗಿರ್ತಕ್ಕಂಥ ಅಂತಹ ರಾಜಕೀಯದಲ್ಲೂ ಸಹಿತ ತನ್ನನ್ನು ತಾನು ತೊಡಗಿಸ್ಕೊಂಡು ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಬಂದಿರಲಿ, ನಾನು ನಡೆಸೋದೇ ನನ್ನ ಕಾಯಕ, ನಾನು ನಡೀತೀನಿ, ನಾನು ಹೋಗಿದ್ದೇ ದಾರಿ ಅಂತ ಹೇಳಿ ಎಷ್ಟೋ ಅಂಬೇಡ್ಕರ್ ಅವರ ತತ್ವಗಳನ್ನು ತನ್ನ ಹೊಲದಲ್ಲಿ ಹುಡಿಸ್ಕೊಂಡು ತಾನು ಹಾಕ್ತಿರ್ತಕ್ಕಂಥ ಒಂದು ಹೆಜ್ಜೆ ಬಹಳ ಅದ್ಭುತವಾಗಿದೆ. ಇಂತಹ ಹೆಜ್ಜೆಯಲ್ಲಿ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಪ್ರತಿಯೊಬ್ಬ ಹಿಂದುಳಿದ ವ್ಯಕ್ತಿಗೂ ಸಹಿತ ಸರಿಯಾದ ನ್ಯಾಯ ದೊರಕಬೇಕು ಅಂತ ಹೇಳಿ ಅದಕ್ಕೆ ನಡೆಸುವಂಥ ಹೋರಾಟ, ಇದೆಲ್ಲ ಬಹಳ ಸಮಂಜಸವಾಗಿದೆ, ತೃಪ್ತಿ ತಂದಿದೆ. ಅದಕ್ಕಾಗಿ ತಾಯಿ ಭುವನೇಶ್ವರಿ ಕನ್ನಡಾಂಬೆಯ ಸಂಪೂರ್ಣ ಒಂದು ಆಶೀರ್ವಾದ ಈತನಿಗೆ ಕಿರಣ್ ಕುಮಾರ್ ಇದ್ದು, ಇವತ್ತಿನ ಹುಟ್ಟುಹಬ್ಬದ ಸಡಗರ ಸಂಭ್ರಮ ಎಲ್ಲರೂ ಸಹಿತ ಸಂತೋಷದಿಂದ ಅದನಿಗೆ ಆಶೀರ್ವಾದ ಮಾಡುವಂಥದ್ದಾಗಲಿ. ಹಾಗೆ ಅವರ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ. ಹಾಗೆ ಕಿರಣ್ ಒಬ್ಬ ಇದ್ದರೆ ಸಾಲದು, ಕಿರಣ್ನ ಇವತ್ತು ಈ ಮಟ್ಟಕ್ಕೆ ತರಬೇಕಾದ್ರೆ ಅವನ ಅರ್ಧಾಂಗಿ ಆಕೆ ಎಲ್ಲೂ ಬೆಳಕಕ್ಕೆ ಬರೋದಿಲ್ಲ. ಆಕೆ ಮನೆಯಲ್ಲಿ ನಿಂತು ಧೈರ್ಯ ತುಂಬಿ ತಾನು ಕಳಿಸುವಂತಹದ್ದು. ಜೊತೆಗೆ ಆತನ ಮಕ್ಕಳು ಎಲ್ಲರೂ ಸಹಿತ ಸಮಂಜಸವಾಗಿ ಶ್ರಮಿಸಿದ್ರೆ ಒಬ್ಬ ಪುರುಷನ ಹಿಂದೆ ಒಂದು ಶಕ್ತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಅಂತಹ ಶಕ್ತಿ ಆತನ ಅರ್ಧಾಂಗಿ. ಒಳ್ಳೆಯದಾಗಲಿ, ಶುಭವಾಗಲಿ, ಹಾಗೆ ಇನ್ನೂ 100 ಕುಲ ಚೆನ್ನಾಗಿರಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಹೌದಾ ನೋಡಿ, ಅದಕ್ಕೆ ಹೇಳಿದ್ದು ಎಲ್ಲಿ ತಮ್ಮ ಇನ್ನೂ ಮನಸ್ಸಲ್ಲಿ ಬರಲಿಲ್ಲ.